ಎಲ್ಲರೂ ಹೊಲದ ಹತ್ರ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಆಯಿತು, ನೈಟ್ ವಿಡಿಯೋ ಮುಗಿಸಿ ಬೆಳಗ್ಗೆ ಹೋಗ್ತಾಯಿದ್ದೀವಿ. ಎಲ್ಲರೂ ಹೊಲದ ಹತ್ರ ಹೋಗ್ತಾಯಿದ್ದೀವಿ. ಏನಂದರೆ ಮೋಟ್ರು ಪೂಜೆ ಮಾಡ್ಕೊಬರೋಕ್ಕೆ. ಶಶಕ ಸಾಕಾಯಿತು. ನಮ್ಮ ಮಗವರು ಅವ್ರ ಮಮ್ಮಿನ ಅಮ್ಮ ಎತ್ಕೊ ಅಂತ ಬಲವಂತ ಮಾಡ್ತಿದ್ದಾರೆ. ಅವ್ರ ಅಮ್ಮ ಎತ್ಕೊತಿದ್ದಾರೆ. ನಮ್ಮ ಮಮ್ಮಿಯವ್ರು ಏನೋ ಮಾತಾಡ್ತಿದ್ದಾರೆ. ಗಾಯ್ಸ್ ಹುಣ್ಸೆಹಣ್ಣು ನೋಡಿ ಗಾಯ್ಸ್ ಎಷ್ಟೊಂದು ಥರ ಇದೆ. ಕುಟ್ಟು ಹುಣ್ಸೆಹಣ್ಣು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಬೇಕು ಕಿತ್ಕೊಂಡೋಗಿ. ಇವರು ಅವ್ರ ಅಲ್ಲೊಬ್ಬ ಮಗಳು ಓಡಿ ಬರ್ತಾ ಇದ್ದಾಳೆ. ಬರೋಲ್ಲ ಅಂದ್ಬಿಟ್ಟು ಇವಾಗ ಓಡಿ ಬರ್ತಾಳೆ. ಈಗ ಹಂಗೆ ನಾನು ವೀಡಿಯೋ ಮಾಡಿದ ತಕ್ಷಣ ಫೋನ್ನ ಹಿಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ ಗೈಸ್. ನಾವು ನೆನ್ನೆಯಿಂದ ಫ್ಯಾಮಿಲಿ ಎಲ್ಲ ಊರಲ್ಲಿರೋದಕ್ಕೆ ನಾನು ಹಾಕಿರೋ ಚಪ್ಪಲಿ ಕಿತ್ಬಿಟ್ಕೊಂಡು ನನಗೆ ಅವೆಲ್ಲ ಚಪ್ಪಲಿ ಕೊಟ್ಟಿದ್ದಾರೆ. ಇಂಥ ಮಕ್ಕಳು ಬೇಕಾ ಗೈಸ್ ನೀವು ಹೇಳಿ. ನನ್ನ ಮಗಳು ಚಿಕ್ಕ ಮಗಳಿದ್ದಾಳಲ್ಲ, ಸ್ವಾರ್ಥಿ ಅಂದರೆ ಸ್ವಾರ್ಥಿಯ ಪ್ರಪಂಚ. ನನ್ನ ಚಿಕ್ಕ ಮಗಳು ನೋಡಿ, ನನಗೆ ಬಿಸ್ಕತ್ ಕೊಟ್ಟಿಲ್ಲ ನೋಡಿ, ಹೊಟ್ಟೆ ಉರಿ. ನಾನೇನು ಮಾಡಿದ್ದೆ ಮಗಳೇ ನೋಡಿ, ಕಡೆಗೂ ಕೆಳಗಡೆ ಬಿಸ್ಕತ್ ಹಾಕೇ ಬಿಟ್ರು. ಎಷ್ಟು ಬಿಟ್ಟು ತಿನ್ಬೇಡ ಬಿಸ್ಕತ್ತು ಬೇಡ. ಹೂ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ನನ್ನ ಮಗಳು ಸಂಬ್ರಕ್ಕಾಗೆ ಹೋಗಿ ನವಿಲ್ ಅಂತವಳೆ. ಹ್ಞೂ ಅಲ್ಲಿ ನವಿಲ್ ಹೋಗ್ತಾಯಿದೆ ಗೈಸ್. ಎಷ್ಟು ಬಸ್ ಹೊಡಿತೈತೆ ನೋಡಿ ಈಗ. ಎಲ್ಲ ಮೋಟ್ರಿಗೆ ರೆಡಿ ಮಾಡ್ತಿದ್ದಾರೆ ನಮ್ಮ ಸಿಸ್ಟರು. ನನ್ನ ಬೈತಾ ಇದ್ದಾರೆ. ಅವ್ರೇನು ಬೈದ್ರು ನಾವು ಐ ಡೋಂಟ್ ಕೇರ್. ಇಲ್ಲಿ ಮಾಡು. ಇವನು ಗುದ್ದಲೆಲ್ಲ ಅಗೀತಾ ಇದ್ದಾನೆ. ಇವರು ಯಾರೇ ಗಾಡೀಲಿ ಅಂತ ಸಾಂಗ್ ಹೇಳ್ತಿದ್ದಾರೆ ನನ್ನ ಮಗಳು. ಇವರು ಏನು ಮಾಡ್ತಿದ್ದಾರೆ, ಅವ್ರ ಅವಂಗೆ ಎಲ್ಪು. ಒಳಗಡೆ ನಮ್ಮ ಅಕ್ಕ ಸಾಷ್ಟು ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಅಷ್ಟು ಕುಂಕುಮ ಇಕ್ಕಿ ನೋಡಿ, ಇಲ್ಲಿ ಬಾಳೆಹಣ್ಣು ತಂದಿದ್ದಾರೆ. ಎಲ್ಲಿ ಇವನೇನೋ ಮಾಡ್ತಾ ನೇಚರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ನವಿಲೆಲ್ಲ ಕೂಗ್ತಾ ಇದೆ. ಕುಹು ಕೋಗಿಲೆ ಹತ್ತಲ್ಲ. ಹುಷಾರ್ ಮಾ ಪಾಪು. ನವಿಲ್ ಗರಿ ನವಿಲೇ ಪಂಚರಂಗಿ ನವಿಲಿ ರಂಗಿ ನವಿಲೆ ನಿನ್ನ ಹೃದಯ ಬಾಚಿ ನನ್ನೆದೆಯ ಹೊಳಗೆ ಬಿಟ್ಟೆ. ಸಿಸ್ಟರ್ ಪೂಜೆ ಮಾಡ್ತಾ ಇದ್ದಾರೆ ಗೈಸ್. ನಾವು ಸ್ನಾನ ಮಾಡಿದ, ನಾವು ಪೂಜೆ ಮಾಡಲ್ಲ. ಹುಷಾರು. ಈಗ ಅಂದ ಕಡೆ ಅಕ್ಕ ನೀನು ಮಾಡೀಗ. ಇವಾಗ ನನ್ನ ಮಗ ಪೂಜೆ ಮಾಡೋಕ್ಕೆ ಇಸ್ಕೊತಾ ಇದ್ದೇನೆ. ನಮ್ಮ ಕಾಂತಕ್ಕನ ಕಾಲಿಗೆ ನನ್ನ ಮಗ ಜೋರಾಗಿ ಒಂದು ಕಾಯಿಲೆ ಎಸೆದಂತೆ. ಈ ನೋಡಿ, ಇವಾಗ ನನ್ನ ಮಗಳು ಮುಖ ತೊಳಿದಲ್ಲೇ ಪೂಜೆ ಮಾಡ್ತಿರೋ ಚಿಕ್ಕ ಮಗಳು ಗೈಸ್. ಗೊತ್ತು ಮಗಳೇ. ಇವ್ರು ನೋಡಿ, ಇವರು ತಿಗನೆ ತೊಳೆದಿರಲ್ಲ ಆ ಥರ ಪೂಜೆ ಮಾಡ್ತಾರೆ ನನ್ನ ಮಗ. ಏನೋ ಒಂಥರ ಜೋಕ್ಸು ಚೆನ್ನಾಗದು. ಇವ್ರು ನೋಡಿ ಇಲ್ಲೇ ಬೆಳಗ್ತವ್ರ ಅವರು ಅಕ್ಕಂಗೆ. ಸೂಪರಾಗಿ. ಇವರು ಏನು ನೋಡ್ತಿದ್ದಾರೆ ಬಂಗಾರಿ? ಚಿನಿ ಎಲ್ಲ ನೋಡಿ ಗೈಸ್. ಇದು ಹಾವಿನ ಪರೆ ಇದೆ. ಇದನ್ನ ನನ್ನ ಮಗಳು ನೋಡ್ತಾ ಇದ್ದಾಳೆ. ಇದು ಹಾವಿನ ಪರೆ ಗೈಸ್. ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ಹಾವಿನ ಪರೆ ನಾವು ನೋಡಿದ್ದೀವಿ, ನೀವು ಬೇರೆ ಯಾರಾದರೂ ನೋಡಿದ್ರೆ ಯಾವ ಥರ ನೋಡಿ ಗೈಸ್. ಮುಟ್ಬಾರ್ದು ಕೂಡಲಿಲ್ಲ ನೋಡಿ. ಹಾವಿನ ಪರೆ ಎಷ್ಟು ಚೆನ್ನಾಗ್ಬಿಟ್ಟೈತೆ ನೋಡಿ. ಹಾವಿನ ಪರೆ ಹೆಂಗೆ ಬಿಟ್ಟು ಹೋಗೈತೆ. ನಾವು ಬಿಟ್ಟೆಲ್ಲ ಭಯ ಆಗುತ್ತೆ ನಮಗೆ. ಬಾ ಮಗಳು. ತುದಿಯಿಂದನೂ ಎಷ್ಟು ಚೆನ್ನಾಗ್ಬಿಟ್ಟೈತೆ ನೋಡಿ ಗೈಸ್. ಇದು ತಲೆ ಇರಬೇಕು. ಇನ್ನು ನೋಡ್ತಾ ಇದ್ದೀರಾ ನೋಡಿ, ಹಾವಿನ ಪರೆ ಇಲ್ಲಿಂದ ಹಿಂಗೆ ಸುತ್ಕೊಂಡೋಗಿ ಯಾವ ಥರ ಹಾವಿನ ಪರೆ ಬಿಟ್ಟಿದೆ ಅಂತ ನೋಡ್ತಾ ಇದ್ದೀರಾ ಗೈಸ್. ಮುಟ್ಬಾರ್ದು, ಆ ಥರ ಕುಡ್ಲಲ್ಲಿ ಮುಟ್ಬಾರ್ದು ಮಗಳೇ. ನೋಡಿ, ನೀವು ಯಾರಾದರೂ ಹಾವಿನ ಪರೆ ನೋಡಿದರೆ ಕಾಮೆಂಟ್ ಮಾಡಿ. ನೋಡಿ, ಇದು ಚಿಕ್ಕ ಹಾವು, ಇದು ದೊಡ್ಡ ಹಾವು. ಹಾವಿನ ಪರೆ ಯಾವ ಥರ ಬಿಟ್ಟಿದೆ ಅಂತ. ತುದಿಯಿಂದನೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಗೈಸ್. ಇಲ್ಲಿಂದನೂ ಬಿಟ್ಟಿದೆ ಹಾವಿನ ಪರೆ. ನಾವು ಇದೇ ಫಸ್ಟ್ ಟೈಮ್ ಅಕ್ಕ ನೋಡಿರೋದು. ಇದು ಚಿಕ್ಕ ಹಾವು, ಇದು ದೊಡ್ಡ ಹಾವು. ನೀನು ಯಾವಾಗಾರು ನೋಡಿದ್ದೆ ಹಾವಿನ ಪರೆ? ನೋಡಿ ಗೈಸ್ ಯಾವ ಥರ ಬಿಟ್ಟಿದೆ ಹಾವಿನ ಪರೆ. ಮಕ್ಕಳಿಗೆಲ್ಲ ಹಾಕ್ತಾರಲ್ವ ಕವಿದು, ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಊದಕ್ಕೂ ಇದು ಬೆಂಕಿಗೆ ಮಕ್ಕಳಿಗೆ ಇದಿರ್ತಾರೆ ನೋಡು, ಅದಕ್ಕೆಲ್ಲ ಹಾಕ್ತಾರೆ. ಋಷಿಗೂ ತಂದು ಹಾಕಿದ್ ಕಾಂತಕ್ಕ ನೋಡಿ. ನೋಡಿದ್ರ ಹಾವಿನ ಪರೆ ಪೂಜೆ ಮಾಡ್ತಿದ್ದಾಳೆ. ಇದು ನಮ್ಮ ಅಪ್ಪನ ಗೋರಿ. ನಾವು ಎಷ್ಟನೇ ಕ್ಲಾಸಲ್ಲಿದ್ದಾಗ ಅಪ್ಪ ಸತ್ತೋಗಿದ್ದು ಅಂದರೆ ನನ್ನ ಅಕ್ಕ 10ನೇ ಕ್ಲಾಸ್ ಇದ್ಲು. ನಮ್ಮ ಅಪ್ಪನಿಗೆ ನಾವು ಹಿಂಗೆ ಹಾಕ್ತೀನಕ್ಕೆ. ನಾನು ನಮ್ಮ ಅಪ್ಪನಿಗೆ 2 ದೊಡ್ಡ ನಮಸ್ಕಾರ ಮಾಡ್ತಿದ್ದೀನಿ. ಅಪ್ಪ ನಾನು ಯೂಟ್ಯೂಬಲ್ಲಿ ಬೇಗ ಮುಂದೆ ಬರಲಪ್ಪ, ಅದನ್ನಾದ್ರು ಮಾಡಿದ್ಬಿಟ್ಟು ನಮ್ಮ ಅಪ್ಪನ ಮಾಡಿದೀಯಾ. ನೆಕ್ಸ್ಟ್ ನನಗಾರು ಒಳ್ಳೇದು ಮಾಡಷ್ಟು ಒಂದು ಸ್ವಲ್ಪ ನೋಡ್ಕೊಬ. ಹೆಚ್ಚಮ್ಮ ಇಲ್ಲ, ಹೆಚ್ಚಬಾರ್ದು. ಈಗ ನಮ್ಮ ಅಕ್ಕ ನಮ್ಮ ಅಪ್ಪನಿಗೆ ಪೂಜೆ ಮಾಡ್ತಾ ಇದ್ದಾಳೆ. ಕೊಡಿ ಶ್ಯಾಮ್, ಮಾಡ್ತೀನಿ ನನ್ನ ಅಪ್ಪನಿಗೆ.
ಯಾಕ ನಾವು ಇರೋ ಬರೋರೆಲ್ಲ ಕೈ ಹಿಡ್ಕೊಂಡಿದೀವಿ. ನನ್ನ ಮಗ ಒಬ್ಬ ಸಿಂಗ್ಲಕ್ಕ ಬಂದಂಗೆ ಬರ್ತಾನೆ ಅದಕ್ಕೂ ಇನ್ನೊಂದು ಹತ್ಕೋಬೇಕು ಕಡೆ. ಸಿಸ್ಟರು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪಂಗೆ. ಅಪ್ಪ ಒಳ್ಳೇದು ಮಾಡಪ್ಪ ನಮ್ಮ ಸಿಸ್ಟರ್ಗೆ. ನಮ್ಮ ಸಿಸ್ಟರ್ ಏನು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಮೇಲಿಂದ ತಥಾಸ್ತು ಮಾಡಿದ್ರು. ನಿನ್ನಂತ ಅಪ್ಪಿಲ್ಲ, ತಥಾಸ್ತು ಮಾಡಿಬಿಡಿ. ಸೂರ್ಯಂಗೆ ಸೂರ್ಯ ನಮಸ್ಕಾರ. ಸೂರ್ಯ ದೇವ ನಿನ್ನ ಕಣ್ಬಿಟ್ಟು ನಮ್ಗೆ ಒಳ್ಳೇದು ಮಾಡಿದ್ರೆ ನಮ್ಗೆ ಅದಂತ ಫೋನ್ ಹುಚ್ಚು ಸೇಮ್ ನಂತರ ಆಗ್ಬಿಡ್ತಾರೆ ಅಂತ ಭಯ ಎತ್ಕೊಂಡ್ಬಿಟ್ಟೈತಿ. ಈಗ ಇವರೊಬ್ರು ಮುತ್ತಾತಲ್ವೇನ್ ಶಕ ಮುತ್ತಾತಿಂಗೆ ಮೊಮ್ಮಗ ಪೂಜೆ ಮಾಡ್ತಾ ಇದ್ದಾನೆ. ಮುತ್ತಾತಿಂಗೆ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಮೊಮ್ಮಗಲ್ಲ, ನಮ್ಮ ಯಶು ಮುಖನೇ ನೋಡಿಲ್ಲ, ಕಾವು ಮುಖ ಅಷ್ಟೇ ನೋಡಿರೋದು ಅನ್ಸುತ್ತೆ ಅಲ್ವಕಯ್ಯ. ಯಶು ಕಾವು ಯಾರ ಮುಖ ನೋಡಿಲ್ಲ. ನಾವಿನ್ನೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಪ್ಪ ಸತ್ತೋಗಿತ್ತು. ಯಾವ ಮೊಮ್ಮಕ್ಕಳು ಮುಖನು ಯಶು ಕಾವು ನಿಮ್ಮ ಮುಖಗಳು ಯಾರ್ದು ನೋಡಿಲ್ಲ ಬಿಡು. ಮನೆ ಕಡೆಗೆ ಹೋಯ್ತಾ ಇದೀವಿ. ಏಷಕ್ಕ ಏನ್ ಮಾಡ್ಬೇಕ? ಆನೆ ಮೇಲಿನ ಅಂಬಾರಿ ಆನೆ ಬತ್ತುಂದಾನೆ ಯಾವೂರ ಬಿಜಾಪುರದಾನೆ. ಶಪ್ಪ ಏನು ಬಿಸಿಲು ಗಾಯ್ಸ್. ಶಪ್ಪ ಈ ಬಿಸಿಲಲ್ಲಿ ಒಂದು ವಾರ ನಡೆದ್ಬಿಟ್ರೆ ನಾವೆಲ್ಲ ದಪ್ಪಗಿರೋರು ಸಣ್ಣಗಾಗಿ ಹೋಯ್ತೀವಿ. ಮುಂದೆ ಹೋಗಿ ಮಾಡ್ಲಕ್ಕವು ಇನ್ಸ್ಟಾಗ್ರಾಮ್ ಜೋರನೇ ಆಗ್ತಿದ್ವಿ. ಬಿಸಿದೋಗು ಅಲ್ಲಿಂದ ಹೊಡ್ಬರ್ತೀನಿ. ಗೈಸ್ ಇವತ್ತು ನಮ್ಮಲ್ಲಿ ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಮತ್ತು ಕಬಾಬು ಎಲ್ಲನೂ ರೆಡಿ ಮಾಡ್ತಾಯಿದ್ದೀವಿ ಗೈಸ್. ನೋಡಿ ಇದು ಶುಂಠಿ. ಹೌದಂತ ಹೇಳಕ್ಕೆ ಹೋಗಲ್ಲ ನನ್ನ ಮಗನ. ನಮ್ಮ ಅಜ್ಜಿ ರೊಟ್ಟಿ ತಿಂತಾ ಇದ್ದಾರೆ, ರೊಟ್ಟಿ ಮಾಡ್ತಾ ಇದ್ದೀವಿ ನಾವೆಲ್ಲ. ಶುಂಠಿ ಕೂಡ ಇಷ್ಟೇ ಸಾಕಣೆ. ಮಟನ್ ತಂದಿದ್ದಾರೆ 2 kg ಮಟನ್ ಸಾಂಬಾರಿಗೆ ರೆಡಿ ಮಾಡ್ತಿದ್ದಾರೆ ಸಿಸ್ಟರ್. ಎಷ್ಟು ಇವಾಗ ಇದೆಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದೆ ಗೈಸ್. ಮನೆಯೆಲ್ಲ ನೀಟ್ ಮಾಡ್ತಾಯಿದ್ದೀನಿ ನಾನು. ನಮ್ಮ ಅಕ್ಕ ಸಾಂಬಾರು ಮಾಡ್ತಿದ್ದಾಳೆ. ತಡೆ ಹೋಗಿ ಹೇಳ್ತೀನಿ. ಸಾಂಬಾರು ಮಾಡ್ತಿದ್ದಾಳೆ. ಈಗ ಒಳಗಡೆ ಕ್ಲೀನ್ ಮಾಡಬೇಕು. ಇವ್ರು ಬರೋ ಓಡಾಡೋದೇ ಇತ್ತು. ಇವರಿಬ್ಬರು ನಾಟಕ ಮಾಡ್ತಾಯಿದ್ದಾರೆ ಏನೋ ಕುರ್ಕುರಿ ತಿನ್ಕೊಂಡು. ಇಲ್ಲಿ ಇವರಿಬ್ಬರು ಮಟನ್ ಸಾರು ಮಾಡ್ತಿರ್ತಾರೆ, ಫೋನ್ ಮಾತಾಡ್ತಿರ್ತಾರೆ. ನೋಡಿ ನನ್ನ ಮಗಳು ಕಬಾಬ್ ತಿಂತಿದ್ದಾಳೆ. ನಮ್ಮ ಸಾಗರು ಕಬಾಬ್ ಇಟ್ಕೊಂಡು ನಿಂತಿದ್ದಾನೆ. ನಾನು 1 ಪೀಸ್ ಕಬಾಬ್ ಇಟ್ಕೊಂಡು ನಿಂತಿದ್ದೀನಿ ಗೈಸ್. ಮತ್ತು ಬೇಯಿಸಿದ್ದೀನಿ ಕಬಾಬ್ ಎಲ್ಲ, ಸ್ವಲ್ಪ ಬೇಯಿಸಿದ್ದೀನಿ, ಸ್ವಲ್ಪ ಇಟ್ಟಿದ್ದೀನಿ. ಮೀಟಿಂಗ್ ತಿಂದೆ, ಕಬಾಬ್ ತಿಂದೆ, ಐಸ್ ಕ್ರೀಮ್ ತಿಂದೆ. ಕಬಾಬ್ ತಿಂದೆ. ಸಮ್ ತೊಳಿತಾ ಇದ್ದಾರೆ. ನನ್ನ ಮಗಳು ಎಲ್ಲ ಉಯ್ತಾ ಇದ್ದಾಳೆ. ನಮ್ಮ ಮಮ್ಮಿ ಕೆಲಸ ಮಾಡ್ತಿದ್ದಾರೆ. ಸಿಸ್ಟರ್ ಸಮ್ತಳೆ ಖುಷಿ ಏನಿದೆ ನೋಡಿ. ಗಂಡಸರು ಮಾಡೋ ಕೆಲಸ ಹೆಂಗಸರು ಮಾಡ್ತಿದ್ದಾರೆ. ಯಾರಿಗಾರು ಸಮ್ ಕ್ಲೀನಿಂಗ್ ಬೇಕಾದರೆ ಹೇಳಿ ನೋಡಿ. ಸಮ್ ಕ್ಲೀನಿಂಗ್ ಅವರು ಬೇಕಾದರೆ ಹೇಳಿ ಗೈಸ್, ಸಮ್ ಕ್ಲೀನಿಂಗ್ ಕೊಡ್ತೀವಿ. ನಮ್ಮ ಖುಷಿ ಇದೆ. ಆಗ ಅವ್ರ ಅಮ್ಮಂಗೆ ದೃಷ್ಟಿ ತೆಗಿತಾ ಇದ್ದಾನೆ. ತೆಗಿಯಪ್ಪ, ಯಾವ್ದಾರು ತೆಗಿತು ತೋರ್ಸಮ್ಮ. ಶಶಿ ಮಮ್ಮಿಗೆ ದೃಷ್ಟಿ ತೆಗಿಮ್ಮ. ಪೂಪು ನನಗಲ್ಲ ಕಣಮ್ಮ,
ನಿಮ್ಮ ಮಮ್ಮಿಗೆ ನಿಮ್ಮ ಶಶಿ ಮಮ್ಮಿಗೆ ತೆಗಿ ನೋಡಿ ನನ್ನ ಮಗ ಅವರ ಮಮ್ಮಿಗೆ ದೃಷ್ಟಿ ತೆಗಿದ ನೋಡಿ ಎಷ್ಟು ಚೆನ್ನಾಗಿ ತೆಗಿತಾ ಇದ್ದಾನೆ. ಅವ್ರ ಮಮ್ಮಿಗೆ ಇರೋ ಬರೋ ತಲೆನೋವೆಲ್ಲ ಹೊಟ್ಟೈತಿ. ಇನ್ನೊಂದ್ಸಲ ತೆಗಿಯಮ್ಮ, ಇನ್ನೊಂದ್ಸಲ ಪೂಪು ಮಾಡು. ಅಯ್ಯೋ ಅವನಿಗೆ ಖುಷಿ. ಒಂದೊಂದ್ಸಲ ಮಗಮ್ಮ ಕಣ್ಣಿಗೆ ಇನ್ನೊಂದ್ಸಲ ತೆಗಿಯೋವು. ಈಗ ನೋಡಿ ಅವ್ರ ಯವ್ವ ಖುಷಿನ ಅವರು ಕೂತ್ಕೊಂಡಿದ್ದಾರೆ. ಟೈಮು 7 o'clock. ಸೊಂಪೆಲ್ಲ ತೊಳೆದ್ಬಿಟ್ಟು ಬಂದು ಇವಾಗ ಕೂತಿದ್ದೀಗ. ಸೊಂಟ ಎಲ್ಲ ನೋವು ಹೋಗ್ಬಿಡೈತಿ. ಇವಾಗ ಕೂತಿದ್ದೀವಿ. ವಾಯ್ಸ್ ನೋಡಿ ಅವ್ರು ನಗು ನೋಡಿ ಅವ್ರ ಅಮ್ಮನ ಜೊತೆ ಆಟ ಆಡೋದು ಖುಷಿ ನಗು. ಅಯ್ಯೋ ನೋಡೋಕ್ಕೆ ಅವ್ರ ಕಣ್ಣು ಸಾಲದು.